ಅಂತ ಮಾಡುವಾಗ ಅದನ್ನೇ ನೀವು ಅದನ್ನ ಸರಿ ಸರಿ ಇದು ಕರ್ನಾಟಕ ಒಂದು ಹಾಡಿಗೆ ಮೋಸ್ಟ್ ಆಫ್ ದ ಸಾಂಗ್ಸ್ಗೆ ಈ ಒಂದು ಶ್ರುತಿನಲ್ಲಿ ಇದ್ರೆ ಇಟ್ ಈಸ್ ಕಂಫರ್ಟಬಲ್ ಫಾರ್ ದಟ್ ಸಿಂಗರ್ ಅಂತ ಇರ್ತದೆ. ಅವನಿಗೊಂದು ಕ್ರಿಕೆಟ್ ನಲ್ಲಿ ಒಂದು ಪ್ಯಾಡ್ ಇದ್ದಾಗೆ, ಒಂದು ಪಿಚ್ ಇದ್ದಾಗೆ ದಿಸ್ ಇಸ್ ಆಯ್ತಾ. ನಾನು ಅದನ್ನ ಬಜೆ ನಮ್ ತಪ್ಪ ಹೇಳುದು ಕಷ್ಟದಲ್ಲೇ ಸಬಂ ಬಜೆ ಇಟ್ ಡಸಂಟ್ ಮ್ಯಾಚ್. ಸಂಗೀತದ ನಾವು ಹಲವಾರು ಈ ಟಿವಿಯಲ್ಲೆಲ್ಲ ಶ್ರುತಿ ಸರಿ ಇಲ್ಲ ಇದೆಲ್ಲ ಹೇಳ್ತಾರೆ, ನಮ್ಗೇನು ಅರ್ಥ ಆಗೋದಿಲ್ಲ. ಇದರ ಬಗ್ಗೆ ನಮ್ಗೆ ಹಿಂದೂಸ್ತಾನಿ ವರ್ಸಸ್ ಇದು ಶ್ರುತಿ, ಇದರ ಬಗ್ಗೆ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ಬೇಸಿಕ್ ಹೇಳಿ. ಬೇಸಿಕ್ ಈ ಒಂದು ಇಂಟರ್ವ್ಯೂ ಅಲ್ಲಿ ಕಷ್ಟ, ಸಪರೇಟ್ ಟಾಪಿಕ್. ಆದ್ರೂ ನಮ್ಮ ಜನಸಾಮಾನ್ಯರಿಗೆ ಇದರಲ್ಲಿ ಡಿಫ್ರೆನ್ಸಸ್ ಹೇಳೋದಾದ್ರೆ, ಈಗ ಎರಡರಲ್ಲೂ ಸಿಮಿಲರ್ ಸ್ವರಗಳಿರುವಂತಹ ರಾಗಗಳಿರ್ತದೆ. ಸ್ವರ ಅಂದ್ರೆ ಏನು ಅಂತ ಕೇಳ್ಬೋದು. ಅದು ದಕ್ಷಿಣಾದಿ ಮತ್ತು ಉತ್ತರಾದಿ ಬಗ್ಗೆ ವ್ಯತ್ಯಾಸ ಹೇಳ್ತೀರಿ. ನಾನು ಈ ಶ್ರುತಿ ಅಂತ ಹೇಳ್ತಾರಲ್ಲ, ಶ್ರುತಿ ಅಂದ್ರೆ ಏನು? ಶ್ರುತಿ ಅಂತ ಇಟ್ಸ್ ವೆರಿ ವೆರಿ ಬೇಸಿಕ್ ಕ್ವಶನ್, ವೆರಿ ಡಿಫಿಕಲ್ಟ್ ಟು ಆನ್ಸರ್. ಈಗ ದೇವರು ಎಲ್ಲಿದ್ದಾನೆ ಅಂತ ಹೇಳೋ ಶ್ರುತಿ ಅಂದ್ರೆ ಅದು ಹಾರ್ಮೋನಿಯಂ ಅಲ್ಲಿ ಶ್ರುತಿ ಬಾರಿಸಿಯನ್ನ ಮಾಡ್ತಾರೆ. ಅದು ನಿಮ್ಮ ಅದೊಂದು ಮೇನ್ ಏನಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ಫಾರ್ ಎನಿ ಸಾಂಗ್ ಅಂತ ಹೇಳ್ಬೋದು. ಈಗ ನಾನೀಗ ಶ್ರುತಿ ಹಾಕಿಲ್ಲ, ಹಾಗೆ ಹಾಡಿದೆ, ಒಟ್ಟು ಹೇಳ್ತಾ ಬಂದೆ. ಅದು ಶ್ರುತಿ ಹಾಕಿದ್ರೆ ಏನ್ ಅಡ್ವಾಂಟೇಜ್ ಏನು ಅಂತಂದ್ರೆ, ನಿಮಗೆ ಈಗ ಪ್ರತಿಯೊಬ್ಬ ಸಿಂಗರಿಗೆ ಅಥವಾ ಪ್ರತಿಯೊಂದು ಹಾಡಿಗೆ ಮೋಸ್ಟ್ ಆಫ್ ದ ಸಾಂಗ್ಸ್ಗೆ ಈ ಒಂದು ಶ್ರುತಿನಲ್ಲಿ ಇದ್ರೆ ಇಟ್ ಈಸ್ ಕಂಫರ್ಟಬಲ್ ಫಾರ್ ದಟ್ ಸಿಂಗರ್ ಅಂತ ಇರ್ತದೆ. ಅವನಿಗೊಂದು ಕ್ರಿಕೆಟ್ ನಲ್ಲಿ ಒಂದು ಪ್ಯಾಡ್ ಇದ್ದಾಗೆ, ಒಂದು ಪಿಚ್ ಇದ್ದಾಗೆ. This is a reference for this song. This is a reference for this person. ಅದಕ್ಕೆ ಈ ಹಿಂದೂಸ್ತಾನಿಯಲ್ಲಿ ಟಿನ್ ಟಿನ್ ಅಂತ ಹಿಂದ ಕಡೆ ತಂಬೂರಿ, ಇದರಲ್ಲೂ ತಾನ್ಪುರ ತಂಬೂರಿ ಸ್ವಲ್ಪ ಬೇರೆ. ಅದೊಂದು ಬೇಸಿಕ್ ಶ್ರುತಿಗಾಗಿ ಇರೋದು. ಅದು ಶ್ರುತಿ ಕೊಡ್ಲಿಕ್ಕೆ ಇರೋದು. ಈಗ ನಾವು ಇದು ಕೊಟ್ರೆ ಹಿಂಗ್ ಈ ತರ ಕೊಟ್ರೆ ಈಗ ಹಿಂಗ್ ಬರ್ತಾ ಇದೆ, ಹೀಗೆ ಇದು ಶ್ರುತಿ ರೆಡಿಮೇಡ್ ಸಿಗುತ್ತೆ. ಈ ಶ್ರುತಿ ಇದು ಆ ಶ್ರುತಿಗೆ ಒಂದೊಂದು ಬೇರೆ 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 ಶ್ರುತಿ ಅಂತ ಇರುತ್ತಲ್ಲ, ಇದು ಸಿ ಅಥವಾ ಸಿ ಅನ್ನೋ ಶ್ರುತಿ. ಸಿ ಅದು ABC ಅಲ್ಲ, ನಿಮ್ಮ ಪಾಶ್ಚಿಮಾತ್ಯ ಭಾಷೆ, ಅದು ವೆಸ್ಟರ್ನ್ ಫಾರ್ಮ್ ಅಲ್ಲಿ ABC. ನಿಮ್ಮಲ್ಲಿ ಈಗ ಸರಿಗಮ ಪದ ನಿಸ ಇದು ಅಂತ ಇದೆ ಅಲ್ವಾ, ಅದು ನೋಟ್ಸ್. ಅದು ನೋಟ್ಸ್ ಕರೆಕ್ಟ್. ಈಗ ಅದು ಒಂದೊಂದು ಅದು ಉತ್ತರಾದಿಯಲ್ಲಿ ಸಹ ಅದೇ ಇರೋದು, ಸೇಮ್ ಅದು ಸೇಮ್. ಈಗ ಬಟ್ ಹೇಳುವ ಶೈಲಿಯಲ್ಲಿ ಅದೇ ಇಂಗ್ಲಿಷ್ ನಲ್ಲಿ ಬೇರೆ ಏನಿದೆ, CABC ಅಂತ ಇದೆ, ಅಥವಾ ಡೋರೆಮಿಫಾ ಅಂತ ಹೇಳ್ತಾರೆ. ಅದು ಯಾರು ಡೋರೆಮಿಫಾ ಅಂತ ಯಾರು ಹೇಳೋದಿಲ್ಲ. ಬಟ್ ಈಗ ಅದು ಯಾವ ಭಾಷೆ? ಡೋರೆಮಿಫಾ ಐ ಥಿಂಕ್ ಯುರೋಪಿಯನ್ ಯಾವ್ದೋ ಒಂದು ಮಗಳಿಗೆಲ್ಲ ಗೊತ್ತಿರಬಹುದೇನೋ, ಗೊತ್ತಿಲ್ಲ. ಬಟ್ ಈಗ ವೆಸ್ಟರ್ನ್ ಇದರಲ್ಲಿ ಫಾರ್ಮ್ ಇದರಲ್ಲಿ CABC ಸಿ ನಂತರ ಅಲ್ಲ CDEFGABC ಅಂದ್ರೆ ಸಿ, ಆಮೇಲೆ ಡಿ, ಆಮೇಲೆ ಇ, ಎಫ್, ಆಮೇಲೆ ಜಿ, ಅದಾದ್ಮೇಲೆ ಎ ಬಂತು, ಎ ಆಮೇಲೆ ಬಿ, ಮತ್ತೆ ವಾಪಸ್ ಸಿ. ಸರಿಗಮ ಪದ ನಿಸ. ನಾವು ಸರಿಗಮ ಪದ ಪಮಗರಿ ಸರಿಗಮ ಪದ ಅಂತ ಟಕ್ ಅಂತ ಹೇಳ್ಬಿಡ್ಬೋದು. ಅದು ಸಿಡಿ ಅಂತ ಹೇಳಿಕ್ ಆಗೋದಿಲ್ಲ. ದಟ್ಸ್ ಅ ಡಿಫರೆನ್ಸ್ ವೆಸ್ಟರ್ನ್ ಫಾರ್ಮ್ ಇಂಡಿಯನ್ ಫಾರ್ಮ್ ಅದಕ್ಕೆಲ್ಲ. ದಟ್ ಈಸ್ ಒಂದು ರೆಫರೆನ್ಸ್ ಪಾಯಿಂಟ್. ಈಗ ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಸಿ ಅಂತ ಹೇಳೋದೇ ಇಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಅವರ್ ಮ್ಯೂಸಿಕ್. ಬಟ್ ನಮಗೆ ಒಂದು ರೆಫರೆನ್ಸ್ ಪಾಯಿಂಟ್ ಬೇಕಲ್ವಾ. ಈಗ ಒಂದು ಶ್ರುತಿಯ ರೆಫರೆನ್ಸ್ ಅಂತ ಅಂದಕ್ಕೆ ನಾವು ಸಿ ಅಂತ ಹೇಳ್ತೀವಿ. ಅಥವಾ ಹಾರ್ಮೋನಿಯಂದ ಒಂದು ರೆಫರೆನ್ಸ್ ತಗೊಂಡಾಗ ಅದ್ರಲ್ಲಿ ನೀವು ಕಪ್ಪು ನೋಟ್ಸ್ ಅಂತ ಇರುತ್ತೆ, ಅಥವಾ ವೈಟ್, ಅದು ಕಾಳಿ ಅಂತ ಹೇಳ್ತಾರೆ, ಇದು ಬ್ಲಾಕ್ ಅಂತ ಹೇಳ್ತಾರೆ, ಕಾಳಿ ಆಮೇಲೆ ಸಫೇದ್ ಅಂತ. ಅದು ಇದು ಸಫೇದ್ ಒನ್ ಅಥವಾ ಬಿಳಿ ಒಂದು ಈಸ್ ಸಿ, ಬಿಳಿ ಕಪ್ಪು ಒಂದು ಈಸ್ ಸಿ ಶಾರ್ಪ್. ಅಂದ್ರೆ ಇದು ನಾವು ರೆಫರೆನ್ಸ್ ಮಾಡ್ಬೇಕಾದ್ರೆ, ನಾನೀಗ ಬಂದು ಇದು ಕಪ್ಪು 4 ಕೊಡಿ ಅಂತಂದ್ರೆ ಈಗ ಯಾರು ಹೇಳುದಿಲ್ಲ ಅದೆಲ್ಲ. ಕಪ್ಪು 4 ಇಟ್ ಮೈಟ್ ಬಿ ನೌ ಇಟ್ ಇಸ್ ಜಿ, ಈ ತರ ಬೇರೆ ಬೇರೆ. ಈಗ ನಮಗೆ ಕೊಡ್ಬೇಕಾದ್ರೆ ಅದು ಈಗ ನಾನು ಈಗ ತಾನ್ಪುರ ಅನ್ನೋದು ಆಪ್ ಅಲ್ಲಿ ಇದು ಮಾಡಿದಾಗ ಇಟ್ ಗಿವ್ಸ್ ಮೀ ಸಿ ಅಥವಾ ಡಿ ಈ ತರ ಕೊಡುತ್ತೆ.
ಅದು ರೆಫರೆನ್ಸ್ ಸಿಕ್ಕಾಗ ನನಗೆ ನಾನು ಈಗ ಇದರಲ್ಲಿ ಹೇಳ್ಬೇಕಾದ್ರೆ ಇದು ಏನೋ ಬಂತು, ಈಗ ಬಂತ, ನಾನೀಗ ಯಾವ್ದೋ ಒಂದು ಹಾಗೆ ಹಾಡಿದ್ನಲ್ಲ, ಇದು ಉತ್ತರಾದಿ, ಇದು ಅಲ್ಲ, ಇದು ದಿಸ್ ಇಸ್ ಫಾರ್ ಬೋತ್ ಅಂತ ಕೊಡ್ತದೆ. ಅದರಲ್ಲಿ ಸ್ವರ ರೆಂಡಿಷನ್ ಅಲ್ಲೇ ಅದು ಉತ್ತರಾದಿ ದಕ್ಷಿಣದಿ ಆಗ್ಬಿಡ್ತದೆ. ಈಗ ಫಾರ್ ಎಕ್ಸಾಂಪಲ್ ಸರಿ ಗ ಮರೆ ಅಂತ ಬಂದ್ರೆ ಅದು ಬೇರೆ ನೀವು ಎಲ್ಲೆಲ್ಲಿ ಒತ್ತು ಕೊಡ್ತೀರಿ ರೇ ಗ ಅಂತ ಮಾಡುವಾಗ ಅದನ್ನೇ ನೀವು ಅದನ್ನ ಸರಿ ಸರಿ ಗ, ಇದು ಕರ್ನಾಟಕದ ಸರಿ ರೇ, ಇಟ್ ಇಸ್ ನಾಟ್ ಜಸ್ಟ್ ರೀ, ಇಟ್ ಇಸ್ ರೀ. ಫ್ರೀಕ್ವೆನ್ಸಿ ಸ್ವಲ್ಪ ಮೇಲೆ ಮೇಲೆ ಹೋಗ್ತಾ ಇರ್ತದೆ. ಅದು ತಪ್ಪಲ್ಲ, ಸರಿನೇ. ಅದು ಆ ಒಂದು ಫಾರ್ಮ್ಯಾಟ್ ಗೆ ಇಟ್ ಇಸ್ ಕರೆಕ್ಟ್. ಅದಕ್ಕೆ ಗಮಕ ಅಂತ ಹೇಳ್ತಾರೆ. ರೇ ಗ, ನೀವು ಗ ನೆಕ್ಸ್ಟ್ ಸಿಗುದಿಲ್ಲ. ವೈಲಿನ್ ಅವ್ರು ಪ್ಲೇ ಮಾಡ್ಬಿಡ್ತಾರೆ, ನುಡಿಸ್ತಾರೆ. ಹಾರ್ಮೋನಿಯಂ ಮಾಡ್ಲಿಕ್ಕೆ ಆಗುದಿಲ್ಲ. ಅದು ಮಾಡ್ಬೇಕಾದ್ರೆ ಅವರು ಅದನ್ನ ಪಿಚ್ ಬ್ಲೆಂಡರ್ ತರೋದ್ರಲ್ಲಿ ಅಂತ ಮಾಡ್ಬೇಕಷ್ಟೇ. ಅದು ಈಗ ಹಾಡು ಇದರಲ್ಲಿ ಈ ಟಿವಿಯಲ್ಲೆಲ್ಲ ಹಾಡು ಹೇಳುವಾಗ ಶ್ರುತಿ ತಪ್ಪಿದೆ ಇದು ಅಂತ ಹೇಳ್ತಾರೆ. ಅಲ್ಲಿ ಶ್ರುತಿ ಎಲ್ಲಿ ಬರ್ತದೆ? ಅಲ್ಲಿ ಅವ್ರೇನು ತುಡಿಸ್ತಾ ಇಲ್ಲಲ್ಲ. ಇಲ್ಲ, ಅದು ನಾವು ಅಂದ್ರೆ ಈಗ ಹಾಡುವಾಗ ಎಕ್ಸಾಂಪಲ್ ಈಗ ಇದು ಈಗ ನಾನು ಯಾವ್ದೋ ಹಾಡಿದ್ರೆ ಭಜೆ ಭಜೆ ಸರ್ಗಂ ಭಜೆ ಸ, ಆಯ್ತಾ? ನಾನು ಅದನ್ನ ಭಜೆ, ನಮ್ ತಪ್ಪು ಹೇಳುದು ಕಷ್ಟದಲ್ಲೇ, ಸಬಂ ಭಜೆ, ಇಟ್ ಡಸಂಟ್ ಮ್ಯಾಚ್. ನಾನು ಬೇರೆ ನೋಟ್ ಅಂತ ಹೇಳ್ತಾ ಇದ್ದೇನೆ. ಇಟ್ ವಿಲ್ ನಾಟ್ ಬಿ ಸಿಗ್ನಿಫಿಕೆಂಟ್ಲಿ ಡಿಫರೆಂಟ್, ಬಟ್ ಈ ಒಂದು ಸ ಮತ್ತೆ ಇನ್ನೊಂದು ನೋಟಿನ ಮಧ್ಯದಲ್ಲಿ ಇರ್ತದೆ. ಈಗ ಅಂದ್ರೆ ಸಾಗೆ ನೆಕ್ಸ್ಟ್ ನೋಟ್ ಈಸ್ ರೀ, ಆಯ್ತಾ? ಸಾನು ಟಚ್ ಮಾಡಿರೋದಿಲ್ಲ. ಸಾಕಿಂತ ಸ್ವಲ್ಪ ಜಾಸ್ತಿ ಇರಬಹುದು ಅಥವಾ ಸಾಕಿಂತ ಸ್ವಲ್ಪ ಕಡಿಮೆ ಇರಬಹುದು. ಆಗ ಅವರು ಸ್ವಲ್ಪ ಫ್ಲಾಟ್ ಆಗ್ತಾ ಇದೆ, ನಿಮ್ಗೆ ಕೇಳಿರ್ಬೋದು. ಇದು ಅಂದ್ರೆ ಗೆರೆಗಳ ಲಾಲಿತ್ಯ ಇದ್ದಾಗೆ ಹಾಡುಗಳ ಏರಿಳಿತ ಸಹ ಒಂದು ಲಾಲಿತ್ಯ ಪೂರ್ಣವಾಗಿ ಇರೋದು.